ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಳು ಬಂದು ತುಂಬಾ ಹೊತ್ತಾಯ್ತು. ಏನ್ ಮಾಡ್ತಾ ಇದೀಯ ಚಿನಿಮಾ? ಕುಕ್ಕಿಂಗ್. ಏನ್ ಅಡ್ಗೆ ಮಾಡ್ತಾ ಇದೀಯ ಇವತ್ತು? ಉಪ್ಮಾ. ಇವಳು ಕಿಚನಿಗೆ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿ ರವೆ ಮತ್ತೆ ರಾಗಿ, ಚಪಾತಿ ಮಾಡ್ತೀನಿ ಅಂತ ಹಿಟ್ಟು ಎಲ್ಲ ಇಸ್ಕೊಂಡ್ಬಂದಿದ್ದಾಳೆ. ಸ್ಕೂಲಿಂದ ಬರದೆ ನಾನು ರೇಖಾ ಎಲ್ಲರೂ ಕುತ್ಕೊಂಡು ದೀರು ಬರ್ತ್ಡೇ ಟೈಮ್ನಲ್ಲಿ ಆಟ ಆಡಿದ್ವಲ್ವಾ, ಆ ವಿಡಿಯೋನ ನೋಡ್ಬಿಟ್ಟಿದ್ದಾಳೆ. ಆ ವಿಡಿಯೋ ನೋಡ್ಬಿಟ್ಟು ಆಟ ಆಡ್ಬೇಕಂತ ಹೇಳಿ ಇಂಟ್ರೆಸ್ಟ್ ಬಂದಿದೆ. ಅದಕ್ಕೆ ಎಲ್ಲ ಆಟ ಸಾಮಾನೆಲ್ಲ ತಗೊಂಡು ಇಲ್ಲಿ ಬಂದು ಕುತ್ಕೊಂಡಿದ್ದಾಳೆ. ಕೆಳಗಡೆ ಆದ್ರೆ ದೀರು ಆಟ ಆಡಕ್ ಕೊಡಲ್ಲ, ಒಂದಂದ್ರೆ ಒಂದ್ ಎಳಿತಾನಲ್ವಾ, ಅದಕ್ಕೆ ಮೇಲ್ ಬಂದು ಕುತ್ಕೊಂಡಿದ್ದಾಳೆ. ಎಷ್ಟು ಕರೆದ್ರು ಆನು ಅಂತ ಇಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ನನ್ಗೆ ಉಪ್ಪಿಟ್ಟು ಮಾಡ್ಕೊಡು ಬೇಗ. ಇವಳು ಆಟ ಆಡೋದೇನೋ ಚೆನ್ನಾಗಿರುತ್ತೆ, ಆದ್ರೆ ಈ ತರ ಹಿಟ್ಟೆಲ್ಲ ಚೆಲ್ಲಿದಾಳಲ್ವಾ, ಕ್ಲೀನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಅವಳು ಕಿಚನ್ ಇಂದ ರವೆ ಎಲ್ಲ ಎತ್ಕೊಂಡ್ ಬಂದು ಆಟ ಆಡ್ತಿರ್ತಾಳೆ. ಅದು ಅಲ್ಲದೆ ನಮ್ ಫ್ಲೋರು ವೈಟ್ ಇರೋದ್ರಿಂದ ಆ ರವೆ ಎಲ್ಲ ಬಿದ್ರೆ ಕಾಣೋದೇ ಇಲ್ಲ. ಕ್ಲೀನಿಂಗ್ ಅಂತೂ ತುಂಬಾ ಕಷ್ಟ. ಆಯ್ತು, ಆಟ ಆಡಿದ್ದು ಕ್ಲೀನ್ ಮಾಡ್ಬಿಡ್ತೀನಿ ನಾನು. ಅಂಥ ಸಮಯದಲ್ಲಿ ನಾನು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ನಾನೇನು ಮಾಡ್ತೀನಿ ಗೊತ್ತಾ, ನನ್ನ ಮೊಬೈಲ್ನಲ್ಲಿ ಒಂದು ಬಟನ್ನ ಕ್ಲಿಕ್ ಮಾಡ್ತೀನಿ ಅಷ್ಟೇ. ನಮ್ಮ ರೋಬೋ ಬಂದು ನೋಡಿ ಮನೆಯೆಲ್ಲ ಎಷ್ಟು ಗಲೀಜಾಗಿದ್ರೂ ಎಷ್ಟು ನೀಟಾಗಿ ಕ್ಲೀನ್ ಮಾಡುತ್ತೆ ಅಂತ. ಈ ನಮ್ಮ ಚಿನಿಮಾನೋ ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲೆಗಳಂತೆ ಮತ್ತು ತರಕಾರಿ, ರವೆ ಈ ಥರದ್ದೆಲ್ಲ ತೊಗೊಂಬಂದು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಮನೆಯೆಲ್ಲ ಹಂಡ್ಬಿಟ್ಟಿರ್ತಾಳೆ. ಅಂಥದ್ದೆಲ್ಲದನ್ನ ಒಂದು ಇಲ್ದಲೇ ನಮ್ಮ ರೋಬೋ ಕ್ಲೀನ್ ಮಾಡಿಬಿಡುತ್ತೆ. ಫ್ರೆಂಡ್ಸ್, ನಾನು ಈಗಾಗಲೇ ಅನೇಕ ವಿಧವಾದ ವ್ಯಾಕ್ಯೂಮ್ ಕ್ಲೀನರ್ಗಳ ಬಗ್ಗೆ ಪರಿಚಯ ಮಾಡಿದ್ದೆ, ಆದ್ರೆ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ನಾನು ಅಷ್ಟು ಡೀಟೇಲ್ ಆಗಿ ತೋರಿಸಿರ್ಲಿಲ್ಲ. ಸೊ ಇವತ್ತು ಇದು ಹೇಗೆ ಕೆಲಸ ಮಾಡುತ್ತೆ, ಏನೆಲ್ಲ ಫೀಚರ್ಸ್ ಇದೆ, ಮತ್ತೆ ಹೇಗೆ ಇದನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತೀನಿ, ಬನ್ನಿ. ಇದು ಮೆಕ್ಟ್ಯೂರಿಂಗ್ ಲೇಸರಾನ್ S9 ರೋಬೋಟ್ ಫ್ಲೋರ್ ಕ್ಲೀನರ್. ಇದು ಅಡ್ವಾನ್ಸ್ಡ್ ಲೆಡಾರ್ 2 ಟೆಕ್ನಾಲಜಿಯನ್ನ ಹೊಂದಿದೆ. ಈ ಬಾಕ್ಸ್ ಅಲ್ಲಿ ನಮಗೆ ಒಂದು ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಹಾಗೆ ಒಂದು ಡಾಕಿಂಗ್ ಸ್ಟೇಷನ್ ಕೂಡ ಸಿಗುತ್ತೆ. ಇನ್ನು ಇವರ ಪ್ಯಾಕೇಜಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಓಪನ್ ಮಾಡಿದಾಗ ಮ್ಯಾನ್ಯುವಲ್ ಮತ್ತು ಯೂಸರ್ ಗೈಡ್ ಸಿಗುತ್ತೆ. ಇದನ್ನ ಒಂದ್ಸಲ ಓದಿದ್ರೆ ನೀವು ಸೆಟಪ್ ಮಾಡೋದು ಮತ್ತೆ ಯೂಸ್ ಮಾಡೋದು ಈಸಿಯಾಗಿ ತಿಳ್ಕೋಬಹುದು. ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಅನ್ನು ಈ ಗೈಡ್ ನಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮ್ಗೆ ಈ ವ್ಯಾಕ್ಯೂಮ್ ಕ್ಲೀನರ್ ಜೊತೆ ಇದಿಷ್ಟು ಆಕ್ಸೆಸರೀಸ್ ನ ಕೊಟ್ಟಿರ್ತಾರೆ. ನೀವು ವ್ಯಾಕ್ಯೂಮ್ ಕ್ಲೀನರ್ ನ ಯೂಸ್ ಮಾಡೋದಕ್ಕಿಂತ ಮೊದಲು ಈ ಪ್ರೊಟೆಕ್ಟಿವ್ ಕವರ್ ಅನ್ನ ರಿಮೂವ್ ಮಾಡ್ಕೋಬೇಕು. ಇನ್ನ ಇದ್ರ ಬಾಡಿ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಒಂದು ಹೋಮ್ ಬಟನ್ ಹಾಗೆ ಪವರ್ ಬಟನ್ ಕೊಟ್ಟಿರ್ತಾರೆ. ಹಾಗೆ ಇದ್ರ ಮುಂದ್ಗಡೆ ಒಂದು ಲೇಸರ್ ರೆಡಾರ್ ಕೊಟ್ಟಿರ್ತಾರೆ. ಪವರ್ ಬಟನ್ ಅನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ವ್ಯಾಕ್ಯೂಮ್ ಕ್ಲೀನರ್ ಆನ್ ಆಗುತ್ತೆ. ಈ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ತಿರು ಹಾಕೋದಕ್ಕಿಂತ ಮುಂಚೆ ಅವ್ರು ಕೊಟ್ಟಿರುವಂತಹ ಕಾರ್ಡ್ ಬೋರ್ಡ್ ಅನ್ನ ಯೂಸ್ ಮಾಡೋದನ್ನ ಮರಿಬಾರ್ದು. ಹಿಂದ್ಗಡೆ ಚಾರ್ಜಿಂಗ್ ಸೆನ್ಸರ್, IR ಮತ್ತು ಆಂಟಿ ಕೊಲಿಜನ್ ಸೆನ್ಸರ್ಸ್ ಇರುತ್ತೆ. ಈ ತರ 2 ಸೈಡ್ ಬ್ರಷಸ್ ಅನ್ನ ಹಾಕ್ಬೇಕಾಗತ್ತೆ. ಇದಕ್ಕೆ 2 ಶಾಕ್ ಅಬ್ಸರ್ವಿಂಗ್ ವೀಲ್ಸ್ ನ ಕೊಟ್ಟಿರ್ತಾರೆ. ಜೊತೆಗೆ ಈ ತರ ರೋಲರ್ ಬ್ರಷ್ ಕೂಡ ಇರುತ್ತೆ. ಇದು ಮೂವ್ ಆದಾಗ ಡರ್ಟ್ ಅನ್ನ ಡಸ್ಟ್ ಅಂಡ್ ವಾಟರ್ ಟ್ಯಾಂಕ್ ಗೆ ಮೂವ್ ಮಾಡುತ್ತೆ. ಈ ಟ್ಯಾಂಕ್ ನ ಕೆಪಾಸಿಟಿ ಬಂದ್ಬಿಟ್ಟು 240 ml. ಜೊತೆಗೆ ಇಲ್ಲಿ ಮೇಲ್ಗಡೆ ಹೆಪಾ ಫಿಲ್ಟರ್ ಅನ್ನ ಕೂಡ ಕೊಟ್ಟಿರ್ತಾರೆ. ಮಾಪಿಂಗ್ ಮಾಡ್ಬೇಕಾದ್ರೆ ಇದರಲ್ಲಿ ನೀರನ್ನ ಫಿಲ್ ಮಾಡ್ಬೇಕಾಗತ್ತೆ. ಅದು ಹೇಗೆ ಅಂತ ಮುಂದೆ ತೋರಿಸ್ಕೊಡ್ತೀನಿ. ಈ ಮೋಪ್ ಬೋರ್ಡ್ ಗೆ ಈ ರೀತಿ ಮೋಪ್ ಕ್ಲಾತ್ ಅನ್ನ ಅಟ್ಯಾಚ್ ಮಾಡಿರ್ತಾರೆ. ಒಂದ್ ವೇಳೆ ಇದು ಯೂಸ್ ಮಾಡಿದ್ಮೇಲೆ ಕೊಳೆ ಆದ್ರೆ ಇದನ್ನ ಈಸಿಯಾಗಿ ರಿಮೂವ್ ಮಾಡ್ಬಿಟ್ಟು ಮತ್ತೆ ವಾಶ್ ಮಾಡಿ ಹಾಕೋಬಹುದು. ಈ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ಬರೀ ಸ್ಮಾರ್ಟ್ ಫೋನ್ ಇಂದ ಅಲ್ಲ, ರಿಮೋಟ್ ಇಂದ ಕೂಡ ಯೂಸ್ ಮಾಡಬಹುದು. ಇದ್ರ ಜೊತೆಗೆ ಕೆಲವು ಎಕ್ಸ್ಟ್ರಾ ಆಕ್ಸೆಸರೀಸ್ ನಾನು ಅವ್ರ ವೆಬ್ಸೈಟ್ ಇಂದ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಕ್ಲೀನಿಂಗ್ ಸೊಲ್ಯೂಷನ್, ಸೈಡ್ ಬ್ರಷಸ್ ಹಾಗೆ ಹೆಪಾ ಫಿಲ್ಟರ್ ಕೂಡ ಇದೆ. ಇದಿಷ್ಟು ಆಕ್ಸೆಸರೀಸ್ ನಲ್ಲಿ ನನಗಂತೂ ವಾಟರ್ ಬಾಟಲ್ ತುಂಬಾನೇ ಇಷ್ಟ ಆಯ್ತು, ಯಾಕೆಂದ್ರೆ ಇದಕ್ಕೆ ಟೆಂಪರೇಚರ್ ಕಂಟ್ರೋಲ್ ಆಪ್ಷನ್ ಇದೆ. ಹಾಗೆ ಇದ್ರ ಜೊತೆಗೆ ಒಂದು ಅಡಿಷನಲ್ ಡಸ್ಟ್ ಕಲೆಕ್ಟರ್ ನ ಕೂಡ ತರಿಸ್ಕೊಂಡಿದ್ದೀನಿ. ಈಗ ಸೆಲ್ಫ್ ಎಂಪ್ಟಿಂಗ್ ಡಾಕಿಂಗ್ ಸ್ಟೇಷನ್ ಅನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು 2-in-1 ಡಸ್ಟ್ ನ ಕಲೆಕ್ಟ್ ಕೂಡ ಮಾಡುತ್ತೆ ಹಾಗೆ ವ್ಯಾಕ್ಯೂಮ್ ಕ್ಲೀನರ್ ನ ಚಾರ್ಜ್ ಕೂಡ ಮಾಡುತ್ತೆ. ಇದನ್ನ ಇನ್ಸ್ಟಾಲ್ ಮಾಡೋದಂತೂ ತುಂಬಾನೇ ಈಸಿ. ಜಸ್ಟ್ ಸಾಕೆಟ್ ನಲ್ಲಿ ಹಾಕ್ಬಿಟ್ಟು ಸ್ವಿಚ್ ನ ಆನ್ ಮಾಡಿದ್ರೆ ಆಯ್ತು. ನೋಡಿ, ಈ ರೀತಿ ಎಲ್ಲೇ ಇದ್ರೂನುವೆ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಬಂದು ಆಟೋಮೆಟಿಕ್ ಆಗಿ ತಾನೇ ಚಾರ್ಜ್ ಮಾಡ್ಕೊಳ್ಳುತ್ತೆ. ಜಸ್ಟ್ ರಿಮೋಟ್ ಅಲ್ಲಿ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಆಯ್ತು, ಕ್ಲೀನಿಂಗ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಮಾಡಿಬಿಡುತ್ತೆ. ಇನ್ನು ಫೋನ್ ನಲ್ಲಿ ಯೂಸ್ ಮಾಡೋದಾಯ್ತು ಅಂದ್ರೆ ಸ್ಮಾರ್ಟ್ ಲೈಫ್ ಆಪ್ ಅನ್ನ ಓಪನ್ ಮಾಡಿ ಆಡ್ ಡಿವೈಸ್ ಅನ್ನ ಕ್ಲಿಕ್ ಮಾಡಿ ಆಡ್ ಮಾಡ್ಕೊಂಡ್ರೆ ಆಯ್ತು. ನಾನು ಆಲ್ರೆಡಿ ಮಾಡಿದ್ದೀನಿ. ನಾನು ಈ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ಆಲ್ರೆಡಿ 1 ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೇನ ಇದು ಮ್ಯಾಪ್ ಮಾಡ್ಕೊಂಡಿದೆ. ಇದು ಮ್ಯಾಟ್ ಮೇಲೆ, ಕಾರ್ಪೆಟ್ ಮೇಲೆ, ವುಡನ್ ಫ್ಲೋರು, ಟೈಲ್ಸ್, ಮಾರ್ಬಲ್ಸ್ ಮೇಲೆ ಕೂಡ ಈಸಿಯಾಗಿ ಕ್ಲೀನ್ ಮಾಡುತ್ತೆ. ಜೊತೆಗೆ ಇದು ಕೆಲಸ ಮಾಡೋದನ್ನ ನೀವು ಮ್ಯಾಪ್ ನಲ್ಲಿ ಕೂಡ ನೋಡಬಹುದು. ಫ್ರೆಂಡ್ಸ್, ನಾವು ಚಿಕ್ಕ ಚಿಕ್ಕ ಜಾಗಗಳಿಗೆಲ್ಲ ಹೋಗಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಇದು ನೋಡಿ, ಸೋಫಾ ಕೆಳಗೆ ಮತ್ತೆ ಮೂಲೆಗೂ ಹೋಗ್ಬಿಟ್ಟು ಕ್ಲೀನ್ ಮಾಡಿಬಿಡುತ್ತೆ. ಇದರಲ್ಲಿ ಆಂಟಿ ಕೊಲಿಜನ್ ಸೆನ್ಸರ್ ಇರೋದ್ರಿಂದ ಎಲ್ಲೇ ಎಡ್ಜಸ್ಸಿಗೆ ಬಂದ್ರೂ ಉರುಳಿ ಬೀಳೋದಿಲ್ಲ.
ಈ ತರ ಯಾವುದೇ ಸರ್ಫೇಸ್ ಇದ್ರೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಈ ಡಿವೈಸ್ ನಲ್ಲಿ ಡೈನಾಮಿಕ್ ನ್ಯಾವಿಗೇಷನ್ ಮತ್ತು ಪವರ್ಫುಲ್ ಸಕ್ಷನ್ ಕೆಪಾಬಿಲಿಟಿ ಇರೋದ್ರಿಂದ ಪ್ರಾಪರ್ ಆಗಿ ಕ್ಲೀನಿಂಗ್ ಮಾಡುತ್ತೆ. ಈ ವ್ಯಾಕ್ಯೂಮ್ ಕ್ಲೀನರ್ ಅದು ಕ್ಲೀನ್ ಮಾಡುವಾಗ ಜಾಸ್ತಿ ಸೌಂಡ್ ಬರೋದಿಲ್ಲ. ಇದರಿಂದ ನಮ್ಮ ದೀರು ನಿದ್ದೆ ಕೂಡ ಡಿಸ್ಟರ್ಬ್ ಆಗಲ್ಲ. ಇದರಲ್ಲಿ 5200 mAh ಬ್ಯಾಟರಿ ಬರುತ್ತೆ. ಹಾಗಾಗಿ 300 ಮಿನಿಟ್ಸ್ ವರೆಗಿನ ರನ್ ಟೈಮ್ ಇರುತ್ತೆ. ಇದು ಸಿಂಗಲ್ ಚಾರ್ಜ್ ನಲ್ಲಿ 3500 ಸ್ಕ್ವೇರ್ ಫೀಟ್ ವರೆಗಿನ ಏರಿಯಾವನ್ನ ಕ್ಲೀನ್ ಮಾಡುತ್ತೆ. ಡಿವೈಸ್ ಗೆ 10 ಇಯರ್ಸ್ ಸಕ್ಷನ್ ಮೋಟರ್ ವಾರಂಟಿ ಮತ್ತು 1+1 ಇಯರ್ ಪ್ರಾಡಕ್ಟ್ ವ್ಯಾರಂಟಿ ಕೂಡ ಇರುತ್ತೆ. ಈಗ ಡಸ್ಟಿಂಗ್ ಮುಗಿತು, ಮೋಪಿಂಗ್ ಮಾಡಬೇಕಾದ್ರೆ ಈ ಟ್ಯಾಂಕ್ ನಲ್ಲಿ ನೀರ್ನ ತುಂಬಿಸ್ಕೋಬೇಕು. ಹಾಗೆ ನಾನು ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ ಅನ್ನ ತರಿಸ್ಕೊಂಡಿದ್ದೀನಲ್ವಾ, ಅದು ಒಂದು 10 ml ನಷ್ಟು ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಜಸ್ಟ್ ಈ ಮೂವ್ ಬೋರ್ಡ್ ಅನ್ನ ಕನೆಕ್ಟ್ ಮಾಡಿ ಆನ್ ಮಾಡಿದ್ರೆ ಆಯ್ತು. ಇದು ಮನೆ ಮೂಲೆಗಳಿಗೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ವಾಟರ್ ಸ್ಪ್ರೇ ಮಾಡಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ. ಹಾಗೆ ಕ್ಲೀನ್ ಮಾಡುವಂತಹ ಟೈಮ್ ನಲ್ಲಿ ಬ್ಯಾಟ್ರಿ ಏನಾದ್ರೂ ಡೌನ್ ಆದ್ರೂ ಅದೇ ಬಂದು ಚಾರ್ಜ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಇದು ಆಟೋಮೆಟಿಕ್ ಆಗಿ ಡಸ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ನಾವು ಈ ಆಪ್ ಮುಖಾಂತರ ಡಸ್ಟ್ ಕಲೆಕ್ಷನ್ ಫ್ರೀಕ್ವೆನ್ಸಿ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇದರಲ್ಲಿ ಒಂದು ಡಸ್ಟ್ ಕಲೆಕ್ಟರ್ ಬ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಇರುವಂತಹ ಡಸ್ಟ್ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಆ ನಂತರ ಇದನ್ನ ರೀಯೂಸ್ ಮಾಡಬಹುದು. ಈ ಡಸ್ಟ್ ಸ್ಟೇಷನ್ ಅನ್ನ ಹೇಗೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಕ್ಲೀನಿಂಗ್ ರಿಸಲ್ಟ್ಸ್ ಅನ್ನ ಈ ಆಪ್ ನಲ್ಲೇ ನೋಡ್ಕೋಬಹುದು. ಇನ್ನು ವ್ಯಾಕ್ಯೂಮ್ ಕ್ಲೀನರ್ ಮನೆಯೆಲ್ಲ ಹೋಗಿ ಕ್ಲೀನ್ ಮಾಡಿ ಬಂದಿರುತ್ತಲ್ವ, ಅದಾದಮೇಲೆ ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಈ ಥರ ಕೊಟ್ಟಿರುವಂತಹ 2 ಸೈಡ್ ಬ್ರಷ್ಗಳನ್ನು ತೆಗೆದುಬಿಟ್ಟು ಇದರಲ್ಲಿ ಇರುವಂತಹ ಹೇರ್ನೆಲ್ಲ ಈಸಿಯಾಗಿ ತೆಗಿಬಹುದು. ಸೊ ಈ ರೀತಿ ಹೇರ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ಆ ಬ್ರಷ್ಗಳನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ರೋಲರ್ ಬ್ರಷ್ ಇದೆ ಅಲ್ವಾ, ಅದರಲ್ಲಿ ಕೂಡ ನೋಡಿ ಎಲ್ಲ ಡಸ್ಟು ಮತ್ತು ಹೇರ್ ಎಲ್ಲ ಅದರಲ್ಲೇ ಸಿಗಾಕೊಂಡಿದೆ. ಅದನ್ನು ಕೂಡ ಅವ್ರು ಕೊಟ್ಟಿರುವಂತಹ ಬ್ರಷ್ನಿಂದ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇನ್ನೊಂದೇನು ಗೊತ್ತಾ, ಈ ಬ್ರಷ್ಗೆ ಕೂದಲೆಲ್ಲ ಸುತ್ಕೊಂಡ್ಬಿಟ್ಟಿರತ್ತಲ್ವ, ಅದನ್ನು ಇಳಿಯೋದು ಆ ಥರ ಏನು ಮಾಡೋ ಅಗತ್ಯ ಇಲ್ಲ. ಇದಕ್ಕೇ ಒಂದು ಚಿಕ್ಕ ಬ್ಲೇಡ್ ಕೊಟ್ಟಿರ್ತಾರೆ. ಈ ಥರ ನೋಡಿ ಕಟ್ ಮಾಡಿದ್ರೆ ಈಸಿಯಾಗಿ ಹೇರೆಲ್ಲ ಬಂದುಬಿಡುತ್ತೆ. ಅದಾದಮೇಲೆ ಇದ್ರ ಮೇಲಿರುವಂತಹ ಡಸ್ಟ್ನೆಲ್ಲ ಈ ಬ್ರಷ್ನಿಂದಲೇ ಈಸಿಯಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ಈ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ನನಗೆ ಏನೆಲ್ಲ ಗೊತ್ತಿದೆಯೋ ಅದಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಹಾಗೆ ಈ ಬ್ಯುಸಿ ಲೈಫ್ನಲ್ಲಿ, ಅಂದರೆ ಇತ್ತೀಚೆಗಂತೂ ಎಲ್ಲರ ಲೈಫು ಬ್ಯುಸಿ ಆಗೋಗ್ಬಿಟ್ಟಿದೆ. ಅಂಥ ಟೈಮ್ನಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಅಷ್ಟಾಗಿ ಟೈಮ್ ಸಾಲೋದಿಲ್ಲ. ಜೊತೆಗೆ ಇಬ್ಬರಿಬ್ರು ಮಕ್ಕಳು ಇರ್ತಾರೆ ಅಂದ್ಕೊಳ್ಳಿ, ಟೈಮೇ ಸಿಗೋದಿಲ್ಲ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಹೊರಟೋಗ್ಬಿಡುತ್ತೆ. ಅಂಥವ್ರು ಎಲ್ಲರಿಗೂ ಈ ವ್ಯಾಕ್ಯೂಮ್ ಕ್ಲೀನರ್ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಈ ಆ್ಯಪ್ನಲ್ಲೇ ಯಾವ ಏರಿಯಾನ ಕ್ಲೀನ್ ಮಾಡಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಮ್ನ ಶೆಡ್ಯೂಲ್ ಮಾಡಿಬಿಟ್ಟು ಹೋಗ್ತೀನಿ. ಜಸ್ಟ್ ಎಲ್ಲ ಸೆಟ್ ಮಾಡಿಬಿಟ್ಟು ಶೆಡ್ಯೂಲ್ ಮಾಡಿ ಇಟ್ಬಿಟ್ರೆ ಆಯಿತು, ಅದ್ರ ಕೆಲಸ ಅದು ಮಾಡ್ಕೊಳ್ಳುತ್ತೆ. ಸೊ ನಿಮಗೂ ಕೂಡ ಈ ವ್ಯಾಕ್ಯೂಮ್ ಕ್ಲೀನರ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ಬೈ ಮಾಡ್ಕೋಬೋದು. ಆ್ಯಂಡ್ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.